ಹಿತ ಪ್ರತಿಮೆಗಳೆನಿಸುವವು ದೇಹಗೆ ಹಾಪತ್ಯ ಸತಿ ಧನಲೋಹ ಕಾಷ್ಟ ಶಿಲಾಮೃತಾತ್ಮಕವಾದ ದ್ರವ್ಯಗಳು. ನೇಹದಲ್ಲಿ ಪರಮಾತ್ಮನೆನಗೆತ್ತೀಹನೆಂದರಿದನು ದಿನದಿ ಸಮ್ಮೋಹಕ್ಕೊಳಗಾಗದಲೆ ಪೂಜಿಸು ಸರ್ವನಾಮಕನ. ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂರ್ತಿತ. ಉಚ್ಯತೆ ಸರ್ವವೇದೋರುವಾದೈರಜ ಸ್ವರ್ಚಿತೋ ಬ್ರಹ್ಮರುದ್ರೇಂದ್ರಪೂರ್ವೈ ಸದಾ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬಿಂಬೋಪಾಸನಾ ಸಂಧಿ ಪದ್ಯ 16. ಆಹಿತ ಪ್ರತಿಮೆಗಳೆನಿಸುವವು ದೇಹ ಗೇಹ ಪತ್ಯ ಸತಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನಿಗೆ ಆಹಿತ ಪ್ರತಿಮೆಗಳೆನಿಸುವ ದೇಹ ಗ್ರಹ ಪುತ್ರರ ವಿಷಯ ಹಾಗೂ ಪೂಜಾ ವಿಧಾನವನ್ನು ತಿಳಿಸುತ್ತಾರೆ. ಭಗವತ್ ಸನ್ನಿಧಾನಕ್ಕೆ ಯೋಗ್ಯವಾದ ಪಾತ್ರ ಅಥವಾ ಅಧಿಷ್ಠಾನಗಳಿಗೆ ಆಹಿತ ಪ್ರತಿಮೆಗಳೆಂದು ಹೆಸರು. ದಶವಿಧವಾದ ವಿಭೂತಿಗಳಲ್ಲಿ ಆಹಿತ ವಿಭೂತಿ ಒಂದು. ಸಾಧನ ಸಂಪತ್ತುಳ್ಳ ನಮ್ಮ ಸ್ಥೂಲ ದೇಹವು, ನಾವು ವಾಸಿಸುವ ಮನೆ, ಗೇಹ, ಪುತ್ರ ಪುತ್ರಿಯರು ಮತ್ತು ಇತರ ಬಂಧುಜನಗಳು, ಪತ್ನಿ ಸತಿ, ನಾವು ಸಂಪಾದಿಸುವ ದ್ರವ್ಯ ಧನ, ಲೋಹ ಸಂಬಂಧವಾದ ಬಂಗಾರದ ಆಭರಣ ವಿಶೇಷಗಳು, ಕಂಚು ತಾಮ್ರ ಹಿತ್ತಾಳೆಯ ಪಾತ್ರೆಗಳು, ಉಪಕರಣಾದಿಗಳು, ಮರದಿಂದ ಮಾಡಿದ ಮಂಚ ಬೀರು ಮುಂತಾದ ಉಪಯುಕ್ತ ವಸ್ತುಗಳು, ಕಾಷ್ಟ, ನವರತ್ನಗಳು, ಶಿಲಾ, ಮಣ್ಣಿಗೆ ಸಂಬಂಧಿಸಿದ ಭೂಮಿ ಜಮೀನು ತೋಟ ಮುಂತಾದ ಆಸ್ತಿಗಳು, ಮೃದಾತ್ಮಕ ಇವುಗಳು ಇತ್ಯಾದಿಯಾಗಿ ನಾವು ನಿತ್ಯ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳೆಲ್ಲವೂ ಆಹಿತ ಪ್ರತಿಮೆಗಳೆನಿಸುವವು. ಕ್ಷಣಭಂಗುರವಾದ ಈ ವಸ್ತುಗಳಲ್ಲಿ ಮೋಹವನ್ನಿಡದೆ ತದಂತರ್ಗತ ಭಗವದ್ರೂಪಗಳನ್ನು ನಿರಂತರವೂ ಚಿಂತಿಸುತ್ತಿರಬೇಕು. ಸರ್ವೇಶನಾದ ಶ್ರೀಶನೇ ಈ ವಸ್ತುಗಳಲ್ಲಿ ಇದ್ದು ತದ್ವಾರ ಕಾರ್ಯಗಳನ್ನು ಮಾಡಿಸಿ ನಮ್ಮ ಉಪಭೋಗಕ್ಕೆ ಕೊಡುತ್ತಾನೆಂದು ಉಪಾಸಿಸಬೇಕು. ಪತ್ನಿ ಸುತರು ಬಂಧುಗಳೆಲ್ಲರೂ ಅವನ ಪರಿವಾರಭೂತರು. ಧನ ಕನಕಾದಿಗಳು ಅವನಿಂದ ದತ್ತವಾದವು. ಅವನ ಸೇವಾ ಕಾರ್ಯಗಳಲ್ಲಿ ವಿನಿಯೋಗಿಸಬೇಕು. ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬೋರು ಅಲ್ಲವೇ. ಅನಿತ್ಯವಾದ ಈ ವಸ್ತುಗಳಲ್ಲಿ ಮೋಹವನ್ನು ತ್ಯಜಿಸಬೇಕು. ಮಮತಾರಹಿತರಾಗಿ ಸರ್ವಶಬ್ದವಾಚ್ಯನೂ ಸರ್ವನಾಮಕನೂ ಆದ ಆ ಸರ್ವೇಶನನ್ನು ಆಯಾಯ ಪದಾರ್ಥಗಳೊಳಗೆ ಅಂತರ್ಯಾಮಿಯಾಗಿದ್ದಾನೆಂದು ಜ್ಞಾನಾನುಸಂಧಾನದಿಂದ ತಿಳಿದು ತತ್ತದ್ರೂಪಗಳನ್ನು ಭಜಿಸುತ್ತಾ ಅರ್ಪಿಸುತ್ತಿರಬೇಕು ಎಂಬುದು ಪ್ರಸಕ್ತ ಪದ್ಯದ ತಾತ್ಪರ್ಯವು. ಇದಕ್ಕೆ ಪ್ರಮಾಣ ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಛಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೇ ಸನ್ನಿವೇದಯತೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.